ಚಾಪ್ಟರ್ 3ನಲ್ಲಿ ಮೆಸೇಜ್ ಬಾಕ್ಸ್ ಅಂತ ಒಂದು ಟಾಪಿಕ್ ಇದೆ. ಮೆಸೇಜ್ ಬಾಕ್ಸು ಸುಮಾರು ಪ್ರೋಗ್ರಾಮ್ಸಲ್ಲಿ ನೋಡಿದ್ದೀರಾ. ಲಾಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಪ್ರೋಗ್ರಾಮ್ನಲ್ಲಿ ರನ್ ಮಾಡಿದಾಗ ನಾವು ಪ್ರಿನ್ಸಿಪಲ್, ಇಯರ್, ಟೈಮ್ ಎಂಟ್ರಿ ಮಾಡಾದ್ಮೇಲೆ ನಮಗೆ ಒಂದು ಬಾಕ್ಸ್ ಬರುತ್ತೆ. ಅದರಲ್ಲಿ SI ವ್ಯಾಲ್ಯೂ, ಇನ್ನೊಂದು ಬಾಕ್ಸಲ್ಲಿ CI ವ್ಯಾಲ್ಯೂ ಬರುತ್ತೆ ಮತ್ತೆ ರನ್ ಮಾಡಿದಾಗ. ಆ ರೀತಿ ಬಾಕ್ಸು ಏನು ನೋಡ್ತೀರಾ, ದಟ್ ಈಸ್ ಎ ಸಿಂಪಲ್ ಮೆಸೇಜ್ ಬಾಕ್ಸ್. ಮತ್ತೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ, ಈ ರೀತಿ ಬಾಕ್ಸು ಅಬ್ಸರ್ವ್ ಮಾಡಿರ್ತೀರಾ. ಸೇಮ್ ಬಾಕ್ಸೇ, ಎಲ್ಲ ಮೆಸೇಜ್ ಬಾಕ್ಸೇನೆ. ಏನಾದ್ರು ಪ್ರಾಬ್ಲಮ್ ಇದ್ದಾಗ ನಿಮ್ಮ ಸಿಸ್ಟಮಲ್ಲಿ ಒಂದು ವಾರ್ನಿಂಗ್ ಮೆಸೇಜ್ ಕೊಡೋಕ್ಕೆ, ಅಥವಾ ನೀವೇನಾದರೂ ಯಾವುದೋ ಅನ್ನೆಸೆಸರಿ ಫೈಲ್ಸ್ ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡಿದಾಗ, ವಿತೌಟ್ ಸೇವಿಂಗ್ ನೀವು ಶಟ್ ಡೌನ್ ಮಾಡೋಕ್ಕೆ ಟ್ರೈ ಮಾಡಿದಾಗ, ವೈರಸ್ ಅಟ್ಯಾಕ್ ಆಗಿದೆ, ಯಾವುದೋ ಒಂದು ಡ್ರೈವ್ ಓಪನ್ ಆಗ್ತಿಲ್ಲ, ಫೈಲ್ ಓಪನ್ ಆಗ್ತಿಲ್ಲ, ಈ ಥರ ಸುಮಾರು ಕೇಸಸ್ ಇದೆ. ಅದರಲ್ಲಿ ನಿಮಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ. ಬಾಕ್ಸು ಏನೋ ಒಂದು ಮೆಸೇಜ್ ತಗೊಬರುತ್ತೆ, ಅದಕ್ಕೆ ಅದನ್ನ ಮೆಸೇಜ್ ಬಾಕ್ಸ್ ಅಂತ ಹೇಳ್ತಾರೆ. ಈ ರೀತಿನೂ ಕೇಳುತ್ತೆ. ನೀವು ಡಿಲೀಟ್ ಮಾಡಬೇಕಾದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಡಿಲೀಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡೋಕ್ಕಿಂತ ಮುಂಚೆನೂ ಈ ಥರ ಒಂದು ಬಾಕ್ಸು ಕ್ವಶನ್ ಕೇಳುತ್ತೆ. ಯೂಶಲಿ ಆ ಬಾಕ್ಸಸ್ಸು ವಾರ್ನಿಂಗ್ ಮಾಡುತ್ತೆ, ಇಲ್ಲ ಏನಾರ ಕ್ವಶನ್ ಕೇಳುತ್ತೆ. ನೀವು ಫೈಲ್ ಓಪನ್ ಇದೆ, ಒಂದು 2-3 ಫೈಲ್ ಓಪನ್ ಇದೆ, ಶಟ್ ಡೌನ್ ಮಾಡ್ತಿದ್ದೀರಾ, ಇನ್ನೂ ಫೈಲ್ ಓಪನ್ ಇದೆ, ಡು ಯು ವಾಂಟ್ ಟು ಕ್ಲೋಸ್ ಇಟ್ ಅಥವಾ ಶಟ್ ಡೌನ್ ಮಾಡ್ತೀರಾ ಅಂತ ಕೇಳುತ್ತೆ. ಅಂತ ಕೇಸಸ್ಸಲ್ಲಿ ಅದು ಬಾಕ್ಸಲ್ಲೇ ಡಿಸ್ಪ್ಲೇ ಆಗುತ್ತೆ ಮೆಸೇಜ್. ಆ ಬಾಕ್ಸ್ನ, ಸಿನ್ಸ್ VB ಈಸ್ ಎ ವಿಂಡೋಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಈ ರೀತಿ ಬಾಕ್ಸ್ಗಳು ಮತ್ತೆ ಮೆನು ಎಡಿಟರ್ ಯೂಸ್ ಮಾಡಿಕೊಂಡು ಮೆನು ಬಾರ್ ಅಂತ ಬರುತ್ತಲ್ಲ, MS ವರ್ಡ್ ಅಥವಾ ಯಾವುದೇ ಅಪ್ಲಿಕೇಶನ್ಸಲ್ಲಿ ಆ ಮೆನು ಬಾರ್ ಕ್ರಿಯೇಟ್ ಮಾಡೋದು, ಡೈಲಾಗ್ ಬಾಕ್ಸ್ ಕ್ರಿಯೇಟ್ ಮಾಡೋದು, ದಟ್ ಈಸ್ ನಥಿಂಗ್ ಬಟ್ ಪಾಪಪ್ ಮೆನು, ಕಮಾಂಡ್ ಬಟನ್ಸು, ಲಿಸ್ಟ್ ಬಾಕ್ಸಸ್ಸು, MDI ಫಾರ್ಮ್ಸು, ರಿಪೋರ್ಟ್ಸು, ಇದೆಲ್ಲ ಏನು ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡೋದ್ರಲ್ಲಿ ಇದು ಯೂಸ್ ಮಾಡ್ತೀರಾ. ನೀವು ಫಸ್ಟ್ ಬೇಸಿಕ್ಸ್ ಕಲ್ತಾಗ್ಲಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಎಲಿಮೆಂಟ್ಸು ವಿಂಡೋಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದೇ VB ಲ್ಯಾಂಗ್ವೇಜ್. ಅದರಲ್ಲಿ ಒಂದು ಟೂಲ್ ಇದು ಮೆಸೇಜ್ ಬಾಕ್ಸ್ ಅಂತ. ಈ ಬ್ಲೂ ಕಲರ್ ಲೇಯರ್ ಬರುತ್ತೆ ಫಸ್ಟ್, ಅದು ಟೈಟಲ್ಲು. ಈ ಥರ ಐಕಾನ್ಸು ಐ ಅಂತನೂ ಬರುತ್ತೆ, ಇನ್ನೊಂದು ಟ್ರಯಾಂಗಲ್ ಶೇಪ್ ಬರುತ್ತೆ ಅಲ್ಲಿ. ಇದು ಒಂದು ಫಾರ್ಮ್ ಅಷ್ಟೇನೆ, ಒಂದು ಎಕ್ಸಾಂಪಲ್ಗೆ ಕೊಟ್ಟಿರೋಂಥದ್ದು. ಈ ಥರ ಬಟನ್ಸ್ ಈ ರೀತಿನೂ ಬರುತ್ತೆ, ಬೇರೆ ರೀತಿ ಬಟನ್ಸು ಬರುತ್ತೆ. ನೀವು ಅದು ಕ್ಲಿಕ್ ಮಾಡಿದಾಗ ಆ ಬಟನ್ನು ರೆಸ್ಪಾನ್ಸು ಹೋಗುತ್ತೆ. ಬೇಸ್ಡ್ ಆನ್ ದಟ್ ರೆಸ್ಪಾನ್ಸು ಅದು ಆಕ್ಷನ್ ತಗೊಳುತ್ತೆ ನಿಮ್ಮ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಈ ಬಾಕ್ಸ್ ಅನ್ನೋದಕ್ಕೆ ಇಲ್ಲಿ ಸಿಂಟ್ಯಾಕ್ಸ್ ಇದೆ, ಇದು ನೋಟ್ಸ್ ಇದೆ ನಿಮ್ಮ ಹತ್ರ, ಇದ್ರದ್ದೇ ನಾನು ಪ್ರಿಂಟ್ಔಟ್ ಕೊಟ್ಟಿರೋದು. ಎಗೈನ್ ಇದು freetudes.comದೇನೆ. MSG ಬಾಕ್ಸ್ ಅಂತ ಹಾಕೊಂಡು ಅಲ್ಲಿ ಪ್ರಾಂಪ್ಟ್ ಸೆಕ್ಷನ್ ಅಲ್ಲಿ ಮೆಸೇಜು ಮತ್ತೆ ಐಕಾನ್ಸ್ ಪ್ಲಸ್ ಬಟನ್ಸ್, ನಿಮಗೆ ಯಾವ ರೀತಿ ಐಕಾನ್ಸ್ ಬೇಕು, ಬಟನ್ಸ್ ಬೇಕು, ಅದನ್ನ ಅಲ್ಲಿ ಹಾಕೋಬಹುದು. ಫಸ್ಟು ಎಕ್ಸಾಂಪಲ್ ನೋಡ್ಕೊಬಿಡೋಣ. ಈ ರೀತಿ ಬಟನ್ಸ್ ಅನ್ನೋ ಸೆಕ್ಷನ್ ಅಲ್ಲಿ ಈ ರೀತಿ VB ಓಕೆ ಓನ್ಲಿ, VB ಓಕೆ ಕ್ಯಾನ್ಸಲ್, ಅಬೌಟ್ ರಿಟ್ರೈ, ಇಗ್ನೋರ್, ಪ್ರತಿಯೊಂದು ವರ್ಡ್ ಇದೆಯಲ್ಲ ಇಲ್ಲಿ, ಈ ವರ್ಡು ಒಂದೊಂದು ಬಟನ್ಸ್ ಒಳಗೆ ಕೂತ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೋಡಿ VB ಎಸ್ ನೋ ಅಂತ ಇರೋದಕ್ಕೆ ಇಲ್ಲಿ ಈ ಥರ ಅದೇ ಆಟೋಮೆಟಿಕ್ ಆಗಿ ಬಟನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಬಾಕ್ಸ್ ಒಳಗೆ ಎಸ್ ನೋ ಅಂತ ಬರುತ್ತೆ ಅಲ್ಲಿ. ಇದೆಲ್ಲ ನೀವು ಮೆನ್ಷನ್ ಮಾಡಬೇಕು. ಬಟನ್ಸ್, ರಿಟರ್ನ್ ವ್ಯಾಲ್ಯೂ ಈ ಥರ ಇರುತ್ತೆ, ಐಕಾನ್ಸು ಈ ಥರ ಇರುತ್ತೆ, ಇದನ್ನ ಮೆನ್ಷನ್ ಮಾಡಬೇಕು. ನಿಮ್ಮ ಮೈಂಡಲ್ಲಿ ಇರಬೇಕು ಅದು. ಐಕಾನ್ಸ್ ಅಲ್ಲಿ VB ಕ್ರಿಟಿಕಲ್,
ಏನಾದರೂ ಕ್ರಿಟಿಕಲ್ ಮೆಸೇಜ್ ಡಿಸ್ಪ್ಲೇ ಆಗಬೇಕಾದ್ರೆ VB ಕ್ರಿಟಿಕಲ್ ಅಂತ ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡ್ತೀರಾ VB ಕ್ರಿಟಿಕಲ್ ಅಂತ ಇಲ್ಲಿ ಸಿಂಟ್ಯಾಕ್ಸ್ ಇದೆ. MSG ಬಾಕ್ಸ್ ಐಕಾನ್ಸ್ ಎಲ್ಲಿ ಬರುತ್ತೆ ಅದು VB ಕ್ರಿಟಿಕಲ್ ಐಕಾನ್ಸ್ ಅಲ್ಲಿ ಬರುತ್ತೆ. ಇಲ್ಲಿ VB ಕ್ರಿಟಿಕಲ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಒಂದು ಕ್ರಿಟಿಕಲ್ ಮೆಸೇಜ್ ಕೊಡೋ ಅಂತ ಒಂದು ಐಕಾನ್ ಡಿಸ್ಪ್ಲೇ ಆಗುತ್ತೆ. ನೀವು VB ಎಕ್ಸ್ಕ್ಲೆಮೇಷನ್ ಅಂತ ಇಲ್ಲಿ ಯೂಸ್ ಮಾಡಿದ್ರೆ ಒಂದು ಇಲ್ಲಿ ರೌಂಡ್ ಸಿಂಬಲ್ ಬಂದು ಎಕ್ಸ್ಕ್ಲೆಮೇಟರಿ ಸೈನ್ ಬರುತ್ತೆ. VB ಇನ್ಫಾರ್ಮೇಶನ್ ಐ ಅಂತ ಬರುತ್ತೆ ಇನ್ಫಾರ್ಮೇಶನ್ ಕೊಡೋಕ್ಕೆ. ಕ್ವೆಶನ್ ಅಂದ್ರೆ ಕ್ವೆಶನ್ ಮಾರ್ಕ್ ಬರುತ್ತೆ. ಇದು ಕ್ರಿಟಿಕಲ್ ವಾರ್ನಿಂಗ್ ಮೆಸೇಜು ಕೊಡ್ತಿದೆ. ಡಿಲೀಟ್ ಮಾಡ್ತಿದ್ದೀರಾ, ಏನಕ್ಕೆ ಮಾಡ್ತಿದ್ದೀರಾ ಅಂತ ವಾರ್ನ್ ಮಾಡ್ತಾ ಇದೆ. ಬೈ ಮಿಸ್ಟೇಕ್ ನಾವೇನಾದ್ರು ಡಿಲೀಟ್ ಮಾಡಿದ್ರೆ ಈ ರೀತಿ ಮೆಸೇಜ್ ಕೇಳಿದಾಗ ಅದನ್ನ ನೋಡಿಕೊಂಡು ನಾವು ಯಾವ ಫೈಲ್ ಡಿಲೀಟ್ ಮಾಡ್ತಿದ್ದೀವಿ, ಬೈ ಮಿಸ್ಟೇಕ್ ನಮಗೆ ಬೇಕಾಗಿರೋದು ಡಿಲೀಟ್ ಮಾಡ್ತಿದ್ದೀವ, ಈ ರೀತಿ ನೋಡಿಕೊಂಡು ಎಸ್ ನೋ ಅಂತ ಚೂಸ್ ಮಾಡ್ಕೋಬಹುದು. ಇದಿಷ್ಟು ಐಕಾನ್ಸು ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ ಈ ಸೆಕ್ಷನ್ ಅಲ್ಲಿ. ಬಟನ್ಸ್ ಅಂತ ಇದೆ ನೋಡಿ, ಐಕಾನ್ಸ್ ಪ್ಲಸ್ ಬಟನ್ಸ್. ನಮಗೆ ಯಾವ ತರ ಬಟನ್ಸ್ ಬೇಕು ಅದು ಡಯಾಗ್ರಾಮ್ ಬರಕ್ಕೆ. ಈ ಬಟನ್ಸ್ಗೆ VBS ಅಂತ ಇದೆಯಲ್ಲ ಲಾಸ್ಟ್ ಇಲ್ಲಿ, ಇದು ಜಸ್ಟ್ ಒಂದೇ ಒಂದು ಬಟನ್ನು ವಿತ್ ಎಸ್, ಈ ನೋ ಅನ್ನೋದು ಬರಲ್ಲ. ಅದೇ ನಾವು VBS ನೋ ಈ ತರ VBS ನೋ ಎರಡು ಹಾಕೊಂಡ್ರೆ ಎಸ್ ಅನ್ನೋದೇ ಒಂದ್ರಲ್ಲಿ ನೋ ಅನ್ನೋದೇ ಒಂದ್ರಲ್ಲಿ ಕೂತ್ಕೊಳ್ಳುತ್ತೆ. ಅದೇ ರೀತಿ ಅಬಾಲ್ಟ್ ರೀಟ್ರೈ ಇಗ್ನೋರ್ಗೆ 3 ಬಟನ್ಸ್ ಬರುತ್ತೆ. ನಾವು ಈ ರೀತಿ ಬಟನ್ ಸೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ, ಇಲ್ಲಿ VB ಅಬಾಲ್ಟ್ ರೀಟ್ರೈ ಇಗ್ನೋರ್ ಯೂಸ್ ಮಾಡಿದ್ರೆ 3 ಬಟನ್ಸ್ ಬರುತ್ತೆ. 2 ಬಟನ್ಸ್ ಅಂದ್ರೆ ಈ ರೀತಿ ಯೂಸ್ ಮಾಡ್ತೀವಿ. ಇದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಇದು ಮತ್ತೆ ಇದಕ್ಕೆ ಈ 1 ಲೈನ್ ಡಿಸ್ಕ್ರಿಪ್ಷನ್. ಬಟನ್ಸ್, ಐಕಾನ್ಸ್. ಕ್ಯಾನ್ಸಲ್ ಅಂತಾನು ಬರುತ್ತೆ ನೋಡಿ, ಸುಮಾರು ಸತಿ ನಿಮ್ಮ ಮೊಬೈಲ್ಸ್ ಅಲ್ಲೂ ಬರುತ್ತೆ. ಅದೆಲ್ಲಾನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಬರುತ್ತಲ್ಲ, ನಿಮ್ಮ ಮೊಬೈಲ್ಸ್ ಆದ್ರೆ ಆಂಡ್ರಾಯ್ಡ್, ಈ ರೀತಿ ಬಟನ್ಸ್ ಬರೋದು ನಿಮಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಆಂಡ್ರಾಯ್ಡ್ ಅಲ್ಲಿ ಕ್ವೆಶನ್ ಸೇಮ್ ಇರುತ್ತೆ, ಆದ್ರೆ ಇಲ್ಲಿ ಏನು ಮೆಸೇಜ್ ಬಾಕ್ಸ್ ಬಂದು ಅದರಲ್ಲಿ 2 ಬಟನ್ನು, ಒಂದು ಮೆಸೇಜು, ಒಂದು ಐಕಾನು, ಈ ಫಾರ್ಮ್ಯಾಟ್ ಅಲ್ಲಿ ನಿಮ್ಮ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರಲ್ಲ. ಅದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗೆ ಪರ್ಟಿಕ್ಯುಲರ್ ಆಗಿರೋಂಥದ್ದು ಇದು VB ಲ್ಯಾಂಗ್ವೇಜ್. ನೆಕ್ಸ್ಟ್ ರಿಟರ್ನ್ ವ್ಯಾಲ್ಯೂಸ್. ಇದೆಲ್ಲ ಎಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅದನ್ನ ನೋಡೋಣ. ಈ ಸಿಂಟ್ಯಾಕ್ಸ್ ನೀವು ಬರೀಲೇಬೇಕು, ಮಸ್ಟ್ ಅಂಡ್ ಶುಡ್. ವಾಟ್ ಮೆಸೇಜ್ ಬಾಕ್ಸ್ ಅಂದ್ರೆ ಏನು? ಇಟ್ ಡಿಸ್ಪ್ಲೇಸ್ ಎ ಮೆಸೇಜ್ ಇನ್ ಎ ಡೈಲಾಗ್ ಬಾಕ್ಸ್ ಅಂಡ್ ವೇಟ್ಸ್ ಫಾರ್ ದಿ ಯೂಸರ್ಸ್ ಟು ಕ್ಲಿಕ್ ಎ ಬಟನ್ ಅಂಡ್ ರಿಟರ್ನ್ಸ್ ಆನ್ ಇಂಟಿಜರ್ ಇಂಡಿಕೇಟಿಂಗ್ ವಿಚ್ ಬಟನ್ ದಿ ಯೂಸರ್ ಕ್ಲಿಕ್ಡ್. ಇಂಟಿಜರ್ನ ರಿಟರ್ನ್ ಮಾಡುತ್ತೆ. ನಾವು ಯಾವ ಬಟನ್ ಕ್ಲಿಕ್ ಮಾಡಿದೀವಿ ನೋಡ್ಕೊಂಡು ಇಂಟಿಜರ್ ವ್ಯಾಲ್ಯೂನ, ಅದೇ ರಿಟರ್ನ್ ವ್ಯಾಲ್ಯೂ. ನಾವು ಎಸ್ ಕ್ಲಿಕ್ ಮಾಡಿದ್ರೆ ಈ ಇಂಟಿಜರ್ ವ್ಯಾಲ್ಯೂ ಹೋಗುತ್ತೆ, ಎಸ್ ಬಟನ್ ಕ್ಲಿಕ್ ಮಾಡಿದ್ದಾರೆ ಅಂತ. ಇದ್ರ ರಿಲೇಟೆಡ್ ಏನು ಕೋಡ್ ಎಕ್ಸಿಕ್ಯೂಷನ್ ಆಗಬೇಕು, ಎಕ್ಸಿಕ್ಯೂಟ್ ಆಗಿ ಆ ಪೇಜು ಓಪನ್ ಅಪ್ ಆಗುತ್ತೆ. ಇದು ಒಂದು ಎಕ್ಸಾಂಪಲ್. ಈ ಎಕ್ಸಾಂಪಲ್ ಇದೆ, ನಿಮ್ಮ ಕೋಡಿಂಗ್ ಅಲ್ಲಿ ಇದೆ, ಅದು ನಿಮ್ಮ ನೋಟ್ಸ್ ಅಲ್ಲಿ ಇದೆ. ಇದು ನಿಮ್ದು ಲ್ಯಾಬ್ ಪ್ರೋಗ್ರಾಮ್, ಸಾರಿ ನಿಮ್ಮ ನೋಟ್ಸ್ ಅಲ್ಲಿರೋ ಅಂತ ಪ್ರೋಗ್ರಾಮ್. ಇದು ನೋಟ್ಸ್ ಅಲ್ಲಿ MSG ಬಾಕ್ಸ್ ನೋಟ್ಸ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಈ ಪ್ರೋಗ್ರಾಮ್ ಇದೆ. ಏನಿಲ್ಲ, ಇಲ್ಲಿ ಲಿಸ್ಟ್ ಬಾಕ್ಸ್ ಇದೆ, ಒಂದು ಲೇಬಲ್, ಒಂದು ಟೆಕ್ಸ್ಟ್ ಬಾಕ್ಸ್, 3 ಕಮಾಂಡ್ ಬರುತ್ತೆ, ಆಡ್, ಡಿಲೀಟ್, ಎಕ್ಸಿಟ್ ಅಂತ. ರನ್ ಮಾಡ್ತೀನಿ. ಇದು ರನ್ ಮಾಡಿದಾಗ ನೇಮ್ನ ಆಡ್ ಮಾಡಕ್ಕೆ ಕೇಳ್ತಾ ಇದೆ. ಆಡ್ ಮಾಡಕ್ಕೆ ನಾನಿಲ್ಲೊಂದು ಟೆಕ್ಸ್ಟ್ ಹಾಕ್ದೆ, ಮೌಸ್ ಅಂತ.
ಇಲ್ಲೊಂದು ಬಾಕ್ಸ್ ಬಂತು. ಈ ಬಾಕ್ಸು ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಇದೇ ಮೆಸೇಜ್ ಬಾಕ್ಸ್. ಈ ಬಾಕ್ಸ್ ಹೇಗೆ ಬಂತು? ನಾನು ಕೋಡಿಂಗು ಆ ರೀತಿ ಅಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಬಾಕ್ಸ್ ಬರಬೇಕು. ನಾನು ಯಾವಾಗ ಏನೇ ಟೆಕ್ಸ್ಟ್ ಎಂಟ್ರಿ ಮಾಡಿ ಆಡ್ ಅಂತ ಕ್ಲಿಕ್ ಮಾಡಲಿ ಈ ತರ ಒಂದು ಬಾಕ್ಸ್ ಬರಬೇಕು ಅಂತ MSG ಬಾಕ್ಸ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಕೋಡಿಂಗ್ ಬರೆದಿದ್ದೀನಿ. ಮತ್ತೆ ಅದಕ್ಕೆ ಬಟನ್ಸ್ ಮತ್ತೆ ಐಕಾನು ಈ ರೀತಿ ಹಾಕಿದ್ದೀನಿ. ಇದು ಯಾವುದು? ವಾರ್ನಿಂಗ್ ಮೆಸೇಜ್ ಐಕಾನ್. ಇದು ಈ ಐಕಾನ್ ಹಾಕಿದ್ದೀನಿ. ಮತ್ತೆ VBSNO ಫಂಕ್ಷನ್ ಬಟನ್ಸ್ ಇಲ್ಲಿ VBSNO ಅಂತ ಹಾಕಿರ್ತೀನಿ. ಸೊ ಆ ಬೇಸಿಸ್ ಮೇಲೆ ನಾನು ಅದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಮತ್ತೆ ಆ ಟೈಟಲ್ ಸೆಕ್ಷನ್ ಅಲ್ಲಿ ಆಡ್ ಕನ್ಫರ್ಮ್ ಅಂತಾನು ಕೊಟ್ಟಿರ್ತೀನಿ. ಅದಕ್ಕೆ ಈ ತರ ಒಂದು ಬಾಕ್ಸ್ ಬಂದಿರುತ್ತೆ. ಈ ತರ ಬಟನ್ಸ್ ಅದೇ ಕ್ರಿಯೇಟ್ ಮಾಡಿಕೊಂಡು ಮೆಸೇಜ್ ಇದು ಹಾಕಿರುತ್ತೆ. ಯಾಕಂದ್ರೆ ನಾನು ಕೋಡಿಂಗ್ ಆ ತರ ಕ್ರಿಯೇಟ್ ಮಾಡಿದ್ದೀನಿ. ನಾನೀಗ ಎಸ್ ಅಂತ ಕೊಟ್ರೆ ಅದು ಇಲ್ಲಿಗೆ ಮೂವ್ ಆಗುತ್ತೆ. ಮೊಬೈಲ್ ಅಂತ ಟೈಪ್ ಮಾಡಿದೆ. ಮತ್ತೆ ಆಡ್ ಮಾಡ್ತೀನಿ, ಕೇಳುತ್ತೆ. ನೋ ಅಂತ ಕೊಟ್ರೆ ಅದು ಮೂವ್ ಆಗಲ್ಲ. ನೆಕ್ಸ್ಟ್ ನಾನು ಡಿಲೀಟೇ ಮಾಡಬೇಕು. ಎಸ್ ಅಂತ ಕೊಡ್ತೀನಿ. ಎಸ್ ಅಂತ ಕೊಟ್ಟಾಗ ಮಾತ್ರ ಮೌಸ್ ಮೊಬೈಲ್ ಈ ತರ ಮೂವ್ ಆಗ್ತಾ ಇದೆ. ಮತ್ತೆ ಇದು ಯಾವ್ದಾದ್ರೂ ಒಂದು ಡಿಲೀಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡಿದೆ ಲಿಸ್ಟ್ ಬಾಕ್ಸ್ ಇಂದ. ಇದನ್ನ ಲಿಸ್ಟ್ ಬಾಕ್ಸ್ ಅಂತ ಹೇಳ್ತಾರೆ. ನಿಮಗೆ 4th ಚಾಪ್ಟರ್ ಅಲ್ಲಿ ಟೂಲ್ ಬಾಕ್ಸ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಇನ್ನೊಂದು ಬಾಕ್ಸ್ ಬಂತು ನೋಡಿ. ಈ ಬಾಕ್ಸ್ ಬಗ್ಗೆ ಹೇಳದೆ ಈ ಪ್ರೋಗ್ರಾಮ್ದ ಉದ್ದೇಶ. ಅದಕ್ಕೆ ಜಾಸ್ತಿ MSG ಬಾಕ್ಸ್ ಫಂಕ್ಷನ್ಸ್ ಯೂಸ್ ಮಾಡಿದ್ದೀನಿ. ಸಿಂಟ್ಯಾಕ್ಸ್ ನೀವು ಬರೀಲೇಬೇಕು. ಮೆಸೇಜ್ ಬಾಕ್ಸ್ ಅದು ಸಿಂಪಲ್. ವಾಟ್ ಈಸ್ ಮೆಸೇಜ್ ಬಾಕ್ಸ್ ಅಂದ್ರೆ ಇಟ್ ಈಸ್ ಎ ಟೂಲ್ ಬಾಕ್ಸ್ ಇಂದ ತಗೊಳ್ಳೋ ಟೂಲು ವಿಚ್ ಈಸ್ ಯೂಸ್ ಟು ಡಿಸ್ಪ್ಲೇ ಮೆಸೇಜ್ ಅಂತ ಈಸಿಯಾಗಿ ಹೇಳ್ಬೋದು. ಆದ್ರೆ ಅದು ಸಿಂಟ್ಯಾಕ್ಸು, ಬಟನ್ಸ್ಗೆ ಯಾವ ಟೈಪ್ಸ್ ಬರುತ್ತೆ, ಐಕಾನ್ಸ್ಗೆ ಯಾವ ಟೈಪ್ಸ್ ಬರುತ್ತೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಮೆಮೊರಿಲಿ ಇರ್ಬೇಕದು. ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್ ದಿ ಸೆಲೆಕ್ಟೆಡ್ ಐಟಮ್ ಅಂತ ನಾನು ಅಲ್ಲಿ ಟೈಪ್ ಮಾಡಿದ್ದೀನಿ. ಕೋಡಿಂಗ್ ಅಲ್ಲಿ ಐಕಾನು ಹಾಕೊಂಡಿದ್ದೀನಿ. ವಾರ್ನಿಂಗ್ ಅಂತ ಟೈಪ್ ಮಾಡಿದ್ದೀನಿ. ಟೈಟಲ್ 2 ಬಟನ್ ಹಾಕಿದ್ದೀನಿ. ಡಿಲೀಟ್ ಮಾಡ್ತಾ ಇದ್ದೀರಾ, ಯು ಶೋರ್ ಅಂತ ಕೇಳ್ತಿದೆ. ಇದು ವಿಂಡೋಸ್ ನೀವು ಸಿಸ್ಟಮ್ ಆನ್ ಮಾಡಿದಾಗೆಲ್ಲ ಈ ತರ ನೋಡಿರ್ತೀರ. ವಿಂಡೋಸ್ ಜೊತೆ ವರ್ಕ್ ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಫ್ರೀಕ್ವೆಂಟ್ ಆಗಿ ಈ ತರ ಬಾಕ್ಸ್ಗಳನ್ನ ಅಬ್ಸರ್ವ್ ಮಾಡಿರ್ತೀರ. ಎಸ್ ಅಂತ ಕೊಟ್ಟ ತಕ್ಷಣ ಸೆಲೆಕ್ಟೆಡ್ ನೇಮ್ ವಾಸ್ ಡಿಲೀಟೆಡ್ ನನ್ಗೊಂದು ಮೆಸೇಜ್ ಕೊಡ್ತು. ನೀವೇನು ಡಿಲೀಟ್ ಮಾಡಿದ್ದೀರಾ, ಡಿಲೀಟ್ ಮಾಡಬೇಕು ಅಂತಿದ್ರಿ, ಸೆಲೆಕ್ಟ್ ಮಾಡಿದ್ರೆ ಡಿಲೀಟ್ ಮಾಡಿದ್ದೀರಾ ಅಂತ. ಇದು ಇನ್ಫಾರ್ಮೇಶನ್ ಐಕಾನ್ ಅಂತ. ಓಕೆ ಅಂತ ಒಂದು VB ಓಕೆ ಅಂತ ಕೊಟ್ಟಿರ್ತೀನಿ. ಅದಕ್ಕೆ ಓಕೆ ಅಂತ ಮಾತ್ರ ಒಂದೇ ಬಂದಿದೆ. ಅಲ್ಲಿ ಟೈಟಲ್ ಅಲ್ಲಿ ಡಿಲೀಟ್ ಕನ್ಫರ್ಮ್ ಕೊಟ್ಟಿರ್ತೀನಿ. ಓಕೆ, ಈಗ ಎಕ್ಸಿಟ್ ಆಗ್ತೀನಿ. ಎಕ್ಸಿಟ್ ಆಗ್ತಿದ್ದೀನಿ ಅಂದ್ರೂ ಈ ತರನು ಬರುತ್ತೆ. ಡು ಯು ವಾಂಟ್ ಟು ಶಟ್ ಡೌನ್ ಅಂತಾನು ಕೇಳುತ್ತೆ. ಅಬ್ಸರ್ವ್ ಮಾಡಿರ್ಬೋದು ನೀವು. ಇಲ್ಲಿ ಡು ಯು ವಾಂಟ್ ಟು ಕ್ವಿಟ್ ಅಂತ ಕೇಳ್ತಾ ಇದೆ. ಎಸ್, ಕ್ವಿಟ್ ಆಯ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ನಿಮ್ಮ ಹತ್ರ ಇದೆ ಪ್ರೋಗ್ರಾಮು, ಅದನ್ನ ನೋಡ್ಕೊಳ್ಳಿ. ಈ ರೀತಿ MSG ಬಾಕ್ಸ್ ಫಂಕ್ಷನ್. ಇದು ಒಂದು ಲೈನ್ ಬರೆದ್ರೂ ಸಾಕು. ನಾನು ಡೆಮಾನ್ಸ್ಟ್ರೇಷನ್ಗೆ ತೋರಿಸಿದ್ದದು. ಇದು ಒಂದು ಲೈನ್. ಡು ಯು ವಾಂಟ್ ಟು ಆಡ್ ದಿಸ್ ನೇಮ್ ಟು ಲಿಸ್ಟ್ ಬಾಕ್ಸ್ ಅಂತ ಈ ಸೆಕ್ಷನ್ ಅಲ್ಲಿ ಹಾಕೊಳ್ಳಿ. ಇಲ್ಲಿ VB ಎಕ್ಸ್ಕ್ಲಮೇಷನ್ ಪ್ಲಸ್ VBSNO. VB ಎಕ್ಸ್ಕ್ಲಮೇಷನ್ ಏನಿದು ಐಕಾನ್, ಎಕ್ಸ್ಕ್ಲಮೇಟರಿ ಸೈನ್ ಬರುತ್ತೆ. ಯಾವಾಗ ಆಡ್ ಮಾಡ್ಬೇಕಾದ್ರೆ ಒಂದು ಬಾಕ್ಸ್ ಬರುತ್ತೆ ನೋಡಿ, ಅದು. ಎಸ್-ನೋ 2 ಬಟನ್ ಇತ್ತು ಅದರಲ್ಲಿ. ಮತ್ತೆ ಆಡ್ ಕನ್ಫರ್ಮ್ ಅಂತ ಇತ್ತು ಫಸ್ಟ್ ಬಂದಿದ್ದು ಬಾಕ್ಸ್ ಅಲ್ಲಿ. ನೀವು ಅದೊಂದು ಲೈನ್ ಬರ್ದು ಸಿಂಟ್ಯಾಕ್ಸ್ ಬರ್ದು ಜಸ್ಟ್ ಇದೊಂದು ಲೈನ್, ದಿಸ್ ಈಸ್ ಎನಫ್ ನಿಮಗೆ ಮಾರ್ಕ್ ಸ್ಕೋರ್ ಮಾಡಕ್ಕೆ. ನೀವು ಇಷ್ಟೆಲ್ಲ ಕೋಡಿಂಗ್ ಬರ್ದು ನೀವು ಎಕ್ಸಿಕ್ಯೂಷನ್ ಮಾಡೋದು ಈ ತರ ಎಕ್ಸಿಕ್ಯೂಟ್ ಆಗುತ್ತೆ ಈ ಕೋಡಿಂಗ್ಗೆ, ಅದೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರೂ ಚೂಸ್ ಮಾಡ್ಕೊಳ್ಳಿ. ಡು ಯು ವಾಂಟ್ ಟು ಕ್ವಿಟ್ ನೋಡಿ, ಇಲ್ಲಿ ಮೆಸೇಜ್ ಇದೆ. VB ಎಕ್ಸ್ಕ್ಲಮೇಷನ್, ಎಸ್-ನೋ ಕನ್ಫರ್ಮ್. ಈ ತರ ಒಂದೇ ಒಂದು ಲೈನ್ ಬರೆದ್ರು ಎಕ್ಸಾಂಪಲ್ ಆಗಿ, ದಟ್ ಈಸ್ ಓಕೆ.
ರನ್ ಮಾಡ್ತೀನಿ ನೋಡಿ. ಈಗ ಡೆಸ್ಕ್ ಅಂತ ಒಂದು ಐಟಮ್ ನೇಮ್ ಹಾಕ್ತಿದ್ದೀನಿ. ಆ್ಯಡ್ ಈ ಬಾಕ್ಸೇ ನನಗೆ ಹೇಳಿದ್ದು. ಡು ಯು ವಾಂಟ್ ಟು ಆ್ಯಡ್ ದಿಸ್ ನೇಮ್ ಟು ಲಿಸ್ಟ್ ಬಾಕ್ಸ್? ಎಲ್ಲಿತ್ತದೋ ಎರಡು ಬಟನ್ನು. ಇದು ಏನಕ್ಕೆ ಬಂತು? ಎಕ್ಸ್ಕ್ಲೆಮೇಟರಿ ಸೈನ್. ನೋಡಿ, ಡು ಯು ವಾಂಟ್ ಟು ಆ್ಯಡ್ ದಿಸ್ ನೇಮ್ ಟು ಲಿಸ್ಟ್ ಬಾಕ್ಸ್ ಅಲ್ಲಿ ಬಂದಿತ್ತಲ್ವಾ? VB ಎಕ್ಸ್ಕ್ಲಮೇಷನ್ ಅಲ್ಲಿ ಬಂದಿತ್ತು. ಇಲ್ಲಿ ನೋಡಿ, ಈ ಟೆಕ್ಸ್ಟ್ ಇಲ್ಲಿರೋದ್ರಿಂದ ಇಲ್ಲಿ ಬಂದಿದೆ. VB ಎಕ್ಸ್ಕ್ಲಮೇಷನ್ ಅಂತ ಇತ್ತು, ಆಗ್ಲೇ ನೋಡಿದ್ವಿ. ಎಕ್ಸ್ಕ್ಲಮೇಷನ್ ಇರೋದ್ರಿಂದ ಈ ಐಕಾನ್ ಬಂದಿದೆ. VB ಎಸ್ ನೋ ಅಂತ ಬಟನ್ಸ್ ಇತ್ತು, ಅದಕ್ಕೆ ಎರಡು ಬಟನ್ನು ಎಸ್ ನೋ ನಲ್ಲಿ ಇದೆ. ಆಡ್ ಕನ್ಫರ್ಮ್ ಅಂತ ಇದೆ ನೋಡಿ, ಇಲ್ಲಿ ಟೈಟಲ್ಲು ಅದೇಗೆ ಬಂದಿದೆ, ಇಲ್ಲಿ ಆಡ್ ಕನ್ಫರ್ಮ್ ಅಂತ ಹಾಕಿದೆ. ಈ ತರ ನೀವು ಮಾಡಿಕೊಂಡ್ರೆ ಅದನ್ನೇ ನಾವಿಲ್ಲಿ ನೋಡಿದ್ವಿ. ಇದು ಲಿಸ್ಟ್. VB ಎಕ್ಸ್ಕ್ಲಮೇಷನ್ ಅಲ್ಲಿ ಯೂಸ್ ಮಾಡಿದ್ದು, ಅದಕ್ಕೆ ಆ ಸಿಂಬಲ್ ಬಂತು. ಒಂದು ಎಕ್ಸಾಂಪಲ್ ಅಷ್ಟೇ. ನೀವು ಇಷ್ಟು ಲಿಸ್ಟ್ ಬರಿಬೇಕಾಗುತ್ತೆ 7 ಮಾರ್ಕ್ಸ್ಗೆಲ್ಲ ಕೇಳಿದ್ರೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ರೈಟ್ ದಿ ಯೂಸ್ ಆಫ್ MSG ಬಾಕ್ಸ್ ಅಂಡ್ ಎಕ್ಸ್ಪ್ಲೇನ್ ಎನಿ 2 ಬಟನ್ ಕಾಂಪೊನೆಂಟ್ ಅಂಡ್ ಐಕಾನ್ ಕಾಂಪೊನೆಂಟ್. 2 ಬಟನ್ ಕಾಂಪೊನೆಂಟ್ ಅದನ್ನೇ ತಗೊಳ್ಳಿ, ಎಸ್ ನೋ ಅದೇ ತಗೊಳ್ಳಿ. ಇನ್ನೊಂದು ಇದನ್ನು ನೋಡಿದ್ರಿ ನೀವು ಅದೇ ಪ್ರೋಗ್ರಾಮಲ್ಲಿ. VB ಓಕೆ, ಒಂದಕ್ಕೆ ಮಾತ್ರ ಓಕೆ ಅಂತ ಬಂದಿತ್ತು. ಇದು ತಗೊಂಡ್ರೆ ಒಂದೇ ಬಟನ್ನು, ಅದ್ರ ಮೇಲೆ ಓಕೆ ಅಂತ ಇರುತ್ತೆ. ಎನಿ 2 ಐಕಾನ್, ಎನಿ 2 ಬಟನ್, ಇದರಲ್ಲಿ ಯಾವ್ದಾರೋ 2, ಇದರಲ್ಲಿ ಯಾವ್ದಾರೋ 2 ಬರೆದು MSG ಬಾಕ್ಸ್ ಫಂಕ್ಷನ್ ಅಂದರೆ ಏನು, ಮತ್ತೆ ಅದು ಸಿಂಟ್ಯಾಕ್ಸ್ ಹೇಗಿರುತ್ತೆ, ಅದು ನೋಡಕ್ಕೆ ಹೇಗಿರುತ್ತೆ ಅಂತ ಒಂದು ಡಯಾಗ್ರಾಮ್ ಬರೆದ್ರೆ ಬೆಟರು. ಔಟ್ಪುಟ್ ಈ ಥರ ಬರುತ್ತೆ ಅಂತ. ಸೊ ಇದು 5 ಮಾರ್ಕ್ಸ್ ಕ್ವಶನ್ಗೆ ಕೇಳಿದ್ದಾರೆ. 2 ಮಾತ್ರ ಐಕಾನ್. ಎಲ್ಲ 7 ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ರೆ ಎಲ್ಲ ಐಕಾನ್ಸು ಬಟನ್ಸು ಬರಿಬೇಕು ನೀವು. ಡಯಾಗ್ರಾಮು ಡ್ರಾ ಮಾಡಿದ್ರೆ ಬೆಟರು. ಈಗ ಇದನ್ನ ನೀವು ಎಕ್ಸಾಂಪಲ್ ತಗೊಂಡಿದ್ದೀರಾ ಅಂತಂದ್ರೆ ಈ ಥರನೇ ಬರುತ್ತೆ ಐಕಾನು ಅಂತ ಡ್ರಾ ಮಾಡಿ ಡಿಸ್ಪ್ಲೇ ಮಾಡ್ಬೋದು. ದಿಸ್ ಈಸ್ ಮೆಸೇಜ್ ಬಾಕ್ಸು, 3rd ಚಾಪ್ಟರ್ ಟಾಪಿಕ್ ಇದು. ನಿಮಗೆಲ್ಲ freetuts.com ಇದರಲ್ಲಿ ಸಿಗುತ್ತೆ. ನಾನು ಇದೇನೇ ನಿಮಗೆ ಪ್ರಿಂಟ್ಔಟನ್ನು ಕೊಟ್ಟಿರೋದು ಕ್ಲಾಸಸ್ ನಡೀತಾ ಇದ್ದಾಗ. ನೆಕ್ಸ್ಟು ಇನ್ಪುಟ್ ಬಾಕ್ಸ್. ಈ ರೀತಿನೂ ನೋಡಿರ್ತೀರಾ ನೀವು, ಇನ್ಪುಟ್ ಬಾಕ್ಸ್ ಅಂತ. ಇಟ್ ಅಕ್ಸೆಪ್ಟ್ಸ್ ಇನ್ಪುಟ್. ನೋಡಿ, ಮೆಸೇಜ್ ಬಾಕ್ಸು ಇವೆಲ್ಲ ಫಂಕ್ಷನ್ಗಳು. ಫಂಕ್ಷನ್ಸ್ ಅಂದ್ರೆ ಏನು? ಬ್ರಾಕೆಟ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಅದಕ್ಕೆ MSG ಬಾಕ್ಸ್ ಆದ್ಮೇಲೆ ಬ್ರಾಕೆಟ್ ಓಪನ್ ಆಗಿತ್ತು. ಮಧ್ಯ ಎಲ್ಲ ನೀವು ಫುಲ್ಫಿಲ್ ಮಾಡಿದ್ಮೇಲೆ ಪ್ರಾಂಪ್ಟು, ಐಕಾನ್ಸು, ಬಟನ್ಸ್, ಟೈಟಲ್ ಎಲ್ಲ ಕ್ಲೋಸ್ ಆಗುತ್ತೆ ಬ್ರಾಕೆಟ್. ಇನ್ಪುಟ್ ಬಾಕ್ಸ್ ಫಂಕ್ಷನ್ ನೋಡಿ, ಸೇಮ್ ಅದೇ ರೀತಿ. ಇನ್ಪುಟ್ ಬಾಕ್ಸ್ ಆದ್ಮೇಲೆ ಬ್ರಾಕೆಟ್ ಓಪನ್ ಆಗುತ್ತೆ, ಮಧ್ಯ ಪ್ರಾಂಪ್ಟ್, ಟೈಟಲ್ ಮತ್ತೆ ಕ್ಲೋಸ್ ಆಗುತ್ತೆ. ಅದನ್ನ ಒಂದು ಮೆಮೊರಿ ವೇರಿಯೇಬಲ್, ಒಂದು ವೇರಿಯೇಬಲ್ಗೆ ಅಸೈನ್ ಮಾಡಬೇಕು. ಇದು ಅದೇ ರೀತಿ ಇರುತ್ತೆ. ಬಟ್ ಬಟನ್ಸು ಡೌನಲ್ಲಿ ಬರಲ್ಲ, ಈ ತರ ಸೈಡಲ್ಲಿ ಬರುತ್ತೆ. ಇಲ್ಲೊಂದು ಟೈಟಲ್ ಬರುತ್ತೆ, ಅದು ಕ್ವಶನ್ ಕೇಳುತ್ತೆ. ನಾವೇನು ಎಂಟ್ರಿ ಮಾಡಬೇಕು ಅಂತ ಯೂಸರ್ಗೆ ಕ್ವಶನ್ ಕೇಳೋ ರೀತಿ ಇರಬೇಕು.
ಈ ಥರ ಇದಕ್ಕೂ ಅಷ್ಟೇ, ಇದು ಡ್ರಾ ಮಾಡಿ ತೋರಿಸಿ ಸಿಂಟ್ಯಾಕ್ಸ್ ಬರೆದು ಇದಕ್ಕೆ ಇದು ಅಷ್ಟೇ. ನಿಮ್ಮ ಹತ್ರ ಪ್ರೋಗ್ರಾಮ್ ಇದೆ, ಬೇಕಿದ್ರೆ ಈ 4 ಲೈನ್ ಪ್ರೋಗ್ರಾಮ್ನ ನೀವು ಬರಿಬೋದು. ನೋಡಿ, ಎಂಟರ್ ಸಮಥಿಂಗ್ ಟು ಬಿ ಡಿಸ್ಪ್ಲೇಡ್ ಇನ್ ಲೇಬಲ್. ಅದೆಲ್ಲಿ ಬರ್ತಾ ಇದೆ, ಯಾವ ಪೋರ್ಷನ್ ಅಲ್ಲಿ? ಎಂಟರ್ ಸಮಥಿಂಗ್ ಟು ಬಿ ಡಿಸ್ಪ್ಲೇಡ್ ಇನ್ ದಿ ಲೇಬಲ್. ಸಿಂಟ್ಯಾಕ್ಸ್ ಜೊತೆ ಕಂಪೇರ್ ಮಾಡ್ಕೋಬಹುದು ನೀವು. ಪ್ರಾಂಪ್ಟ್ ಪಕ್ಕ ಟೈಟಲ್ಲು, ಅದ್ರ ಪಕ್ಕ ಡಿಫಾಲ್ಟ್ ಅಂತ ಬರುತ್ತೆ. ಪ್ರಾಂಪ್ಟ್ ಸೆಕ್ಷನ್ ಅಲ್ಲಿ ಈ ಟೆಕ್ಸ್ಟ್ ಹಾಕ್ತಾ ಇದ್ದೀರಾ, ಪಕ್ಕ ಇದು ಟೆಸ್ಟಿಂಗ್ ಅಂತ ಡಿಫಾಲ್ಟ್ ವ್ಯಾಲ್ಯೂ 0. ನೀವು ಎಂಟ್ರಿ ಮಾಡೋಕ್ಕಿಂತ ಮುಂಚೆ 0 ಅಂತ ಇರುತ್ತೆ. ಅದರಲ್ಲಿ ನೀವು ಹೆಲೋ ವರ್ಲ್ಡ್ ಅಂತ ಹಾಕಿದ್ಮೇಲೆ, ಎಂಟ್ರಿ ಮಾಡಿದ್ಮೇಲೆ ಯು ಎಂಟರ್ಡ್ ಹೆಲೋ ವರ್ಲ್ಡ್ ಅಂತ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ಡ್ರಾ ಮಾಡಿ ಡೆಫಿನಿಷನ್ ಬರೆದು, ಇನ್ಪುಟ್ ಬಾಕ್ಸ್ ಅಂದ್ರೆ ಏನು ನೋಡಿದ್ರೆ ಗೊತ್ತಾಗುತ್ತೆ. ಏನು ಇನ್ಪುಟ್ ಬಾಕ್ಸು? ಮೆಸೇಜ್ ಬಾಕ್ಸು. ಇಟ್ ಡಿಸ್ಪ್ಲೇಸ್ ಮೆಸೇಜ್ ಅಂತ ಹಾಕಿದ್ರಿ. ಇದು ಡಿಸ್ಪ್ಲೇ ಮಾಡ್ತಾ ಇಲ್ಲ, ಕೇಳ್ತಾ ಇದೆ ಯೂಸರ್ನ ಎಂಟರ್ ಸಮಥಿಂಗ್. ಕೇಳ್ಬಿಟ್ಟು ವೇಟ್ ಮಾಡ್ತಾ ಇರುತ್ತೆ. ವೇಟ್ ಮಾಡೋ ಟೈಮಲ್ಲಿ ಒಂದು ಡಿಫಾಲ್ಟ್ ವ್ಯಾಲ್ಯೂ ಇಟ್ಕೊಂಡಿರುತ್ತೆ 0. ಅದನ್ನೇ ನೀವು ಲಾಸ್ಟ್ ಅಲ್ಲಿ ಹಾಕೋದು ಇಲ್ಲಿ ಡಿಫಾಲ್ಟ್ ಸೆಕ್ಷನ್ ಅಲ್ಲಿ. ಟೈಟಲ್ಲು ಇನ್ಪುಟ್ ಬಾಕ್ಸ್ ಟೆಕ್ಸ್ಟ್ ಅಂತ. waits for the user to input text or click a button. So this is input box. Input box ಕೇಳಿಲ್ಲ ಲಾಸ್ಟ್ ಟೈಮು. ಅದು ಕೇಳಿದ್ರೆ 3 ಮಾರ್ಕ್ಸ್, ಅದು 7 ಮಾರ್ಕ್ಸ್ ಅಂತೂ ಕೇಳಲ್ಲ, ಅದು ಜಾಸ್ತಿ ಫಂಕ್ಷನ್ಸ್ ಇಲ್ಲ. 5 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಕ್ವೆಶನ್ ಇರ್ಬೋದು ಇನ್ಪುಟ್ ಬಾಕ್ಸ್. ಮೆಸೇಜ್ ಬಾಕ್ಸ್ 7 ಮಾರ್ಕ್ಸ್ ತನಕನೂ ಹೋಗುತ್ತೆ.